ಎಸ್, ಬೆಳಗಿನಿಂದಲೂ ಕೂಡ ಸಾಕಷ್ಟು ಮಂದಿ ಸ್ವಾಮೀಜಿಗಳು ಮಠಾಧೀಶರು ಬಂದು ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವದ ಹಿರಿಮೆಯನ್ನು ಎತ್ತಿಡಿದಿದ್ದಾರೆ. ನಿರ್ಮಲಾನಂದ ಶ್ರೀಗಳು, ಸುತ್ತೂರು ಶ್ರೀಗಳು, ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗಳು, ವೀರೇಂದ್ರ ಹೆಗ್ಗಡೆ, ಹಾಗೆ ತುಮಕೂರಿನಲ್ಲಿ ಸಿದ್ಧಗಂಗಾ ಶ್ರೀಗಳು, ಜೊತೆಗೆ ರಂಭಾಪುರ ಶ್ರೀಗಳು, ಅದಮಾರು ಶ್ರೀಗಳು, ಹಾಗೆ ಉಡುಪಿಯಲ್ಲಿ ಪೇಜಾವರ ಶ್ರೀಗಳು, ಸುತ್ತೂರು ಶ್ರೀಗಳು, ಮಾದಾರ ಶ್ರೀಗಳು ಪ್ರತಿಯೊಬ್ಬರು ಕೂಡ ಬಂದು ತಮ್ಮ ಹಕ್ಕನ್ನ ಬೆಳಗ್ಗೆಯೇ ಬಂದು ಹಕ್ಕನ್ನು ಚಲಾಯಿಸುವ ಮೂಲಕ ಮಾದರಿಯಾಗಿದ್ದಾರೆ. ಪ್ರಜಾಪ್ರಭುತ್ವದ ಗೌರವವನ್ನು ಹೆಚ್ಚಿಸಿದ್ದಾರೆ. ಜೊತೆಗೆ ರಾಜಕಾರಣಿಗಳು ಅಷ್ಟೇ ಬೆಳಗಿನಿಂದಲೂ ಬಿರುಸಿನ ಮತದಾನ ನಡೆಸ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಸಿಎಂ ಸಿದ್ದರಾಮನ ಹುಂಡಿಯಲ್ಲಿ ಹಕ್ಕನ್ನು ಚಲಾಯಿಸಿದ್ರು. ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಸಿಎನ್ ಮಂಜುನಾಥ್ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಬ್ರಿಜೇಶ್ ಚೌಟ ಅಭ್ಯರ್ಥಿ ದಕ್ಷಿಣ ಕನ್ನಡದಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಜೊತೆಗೆ ಬೆಂಗಳೂರು ದಕ್ಷಿಣದ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಕೂಡ ತಮ್ಮ ಒಂದು ಮತ ದೊಡ್ಡ ಪ್ರಮಾಣದ ನಮ್ಮ ಪ್ರತಿಯೊಬ್ಬರ ಒಂದು ಮತ ಅದು ನಮ್ಮ ದೇಶದ ಭವಿಷ್ಯವನ್ನ, ನಮ್ಮ ಎಷ್ಟೋ ಅಶೋತ್ತರಗಳಿಗೆ ಉತ್ತರ ಕೊಡಲಿಕ್ಕೆ ಅವಕಾಶ ಆಗತ್ತೆ ಅನ್ನೋದನ್ನು ನಾವು ಕಳೆದ ಚುನಾವಣೆಗಳಲ್ಲಿ ನೋಡ್ತಾ ಬಂದಿದ್ದೀವಿ. ಅಂತ ಇನ್ನೊಂದು ಚುನಾವಣೆ ಬಂದಿದೆ. ದೇಶಕ್ಕಾಗಿ ನಿಮ್ಮ ಮತ ಇರಲಿ. ಇದು ಲೋಕಸಭೆ ಚುನಾವಣೆ. ದೇಶಕ್ಕಾಗಿ, ದೇಶದ ಸುಭದ್ರತೆಗಾಗಿ, ದೇಶದ ಆರ್ಥಿಕತೆಯ ಬೆಳವಣಿಗೆಗಾಗಿ ಈ ಒಂದು ಮತ. ಬಿಸಿಲಲ್ಲೂ ಕೂಡ ಸರತಿ ಸಾಲು ಎಲ್ಲ ಕಡೆಗಳಲ್ಲೂ ಇದೇ ತರದ ವೋಟಿಂಗ್ ಜಾಸ್ತಿ ಆಗುತ್ತೆ ಅನಿಸುತ್ತಾ? ಉತ್ಸಾಹ ಇದೆ. ಬೆಳಗ್ಗೆ 7ರಿಂದನೇ ಸರತಿ ಸಾಲಿದೆ. ಹೀಗಾಗಿ ಬಿಸಿಲಿದ್ರೂ ನಮ್ಮ ಒಂದು ಏನು ಈ ಅಧಿಕಾರ ಇದೆ, ಹಕ್ಕನ್ನು ಚಲಾಯಿಸಬೇಕು ಅಂತೇಳಿ ಜನ ಮನಸ್ಸು ಮಾಡಿದ್ದಾರೆ. ಜನರಿಗೆ ಗೊತ್ತಿದೆ ಏನ್ ಮಾಡಬೇಕು ಅಂತ, ಅದನ್ನ ಮಾಡ್ತಾ ಇದ್ದಾರೆ. ಗ್ರಾಮೀಣ ವೋಟರ್ಸ್ ಹೆಚ್ಚು ಮತದಾನ ಮಾಡ್ತಾರೆ. ಏನಾಗಿದೆ ಅಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಆ ಸಿನಿಕತನ ಬಂದ್ಬಿಟ್ಟಿರ್ತದೆ. ಏನ್ ಬಿಡಿ, ನಾವೇನ್ ಮಾಡಿದ್ರೆ ಏನು, ನನ್ನ ನೋಡ್ಕೊಳ್ಳೋಣ ಅನ್ನುವಂಥದ್ದು ಒಂದು ಬಂದಿದೆ. ಹೀಗಾಗಿ ಶೈಕ್ಷಣಿಕ ಪದ್ಧತಿಯಲ್ಲೂ ಬದಲಾವಣೆ ಮಾಡಬೇಕು ಅಂತೇಳಿ ನ್ಯೂ ಎಜುಕೇಶನ್ ಪಾಲಿಸಿ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಸುಶಿಕ್ಷಿತರು ಇನ್ನೂ ಹೆಚ್ಚು ಜವಾಬ್ದಾರಿಯನ್ನ ತಗೊಳ್ಬೇಕು. ಆದ್ರೂ ಬೆಂಗಳೂರಿನಲ್ಲಿರುವಂತ ನಗರದ ಜನ ಜವಾಬ್ದಾರಿ ತಗೊಳ್ಬೇಕು. ಯಾಕಂದ್ರೆ ಇಡೀ ರಾಜ್ಯ, ದೇಶ ಅವರನ್ನು ನೋಡ್ತಾ ಇರ್ತದೆ. ಆದ್ರೆ ಇವತ್ತು ಇಲ್ಲಿ ಇರುವಂತ ಕ್ಯೂ ನೋಡಿದಾಗ ನನ್ಗನ್ಸುತ್ತೆ ಬೆಂಗಳೂರಿನವರು ಮನೆಯಿಂದ ಎದ್ದು ಬಂದು ಬಿಸಿಲಿದ್ರೂ ಪರವಾಗಿಲ್ಲ ಅಂತ ಹೇಳಿ ಕ್ಯೂ ಅಲ್ಲಿ ನಿಂತು ಓಟ್ ಹಾಕ್ತಾ ಇದ್ದಾರೆ. ನಾವು ಸುಮಾರು 1 ಗಂಟೆ ಕ್ಯೂ ಅಲ್ಲಿ ನಿಂತಿದ್ವಿ. ಹೀಗಾಗಿ ಸುಶಿಕ್ಷಿತ ಜನರು ತಮ್ಮ ಜವಾಬ್ದಾರಿಯನ್ನು ಅರ್ಥಕೊಳ್ಳಬೇಕು ಮತ್ತು ಮುಂದೆನೂ ಸಕ್ರಿಯವಾಗಿ ಸಹಭಾಗಿತ್ವವನ್ನು ತೋರಿಸಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.